ನೀವೇನಾದ್ರೂ ಎಡಿಟಿಂಗ್ ಕಲ್ಕೊಂಡ್ರೆ ಬಹಳ ಬೆನಿಫಿಟ್ಸ್ ಇದೆ. ಆರಾಮಾಗಿ ದುಡ್ಡು ಮಾಡಬಹುದು, ಏನು ತೊಂದರೆ ಇಲ್ದಂಗೆ ಆರಾಮಾಗಿ ನೀವು ಫ್ರೀಲಾನ್ಸ್ ಮಾಡಬಹುದು, ಯೂಟ್ಯೂಬ್ ವಿಡಿಯೋ ಮಾಡಬಹುದು, ಎಡಿಟಿಂಗ್ ಕಾಸ್ಟ್ ತಗೋಬಹುದು, ಬಹಳ ಬೆನಿಫಿಟ್ಸ್ ಇದೆ. ಫೇಸ್ಬುಕ್ ಇರ್ಲಿ, ಇನ್ಸ್ಟಾಗ್ರಾಮ್ ಇರ್ಲಿ, ಯೂಟ್ಯೂಬ್ ಇರ್ಲಿ, ಎಡಿಟಿಂಗ್ ಇಲ್ಲ ಅಂದ್ರೆ ನೀವು ವಿಡಿಯೋ ಯಾರು ನೋಡೋದಿಲ್ಲ. ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇರ್ಲಿ, ನಿಮ್ದು 3 ಟೆಕ್ನಿಕ್ ನೀವು ಫಾಲೋ ಮಾಡ್ಕೊಂಡ್ರೆ ಸೂಪರ್ ಆಗಿ ಗ್ರೋ ಆಗ್ಬಿಡ್ತೀರಾ ವಿತೌಟ್ ಎನಿ ಹೆಸಿಟೇಷನ್. ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ವಿಡಿಯೋನ ಎಂಗೇಜಿಂಗ್ ಮಾಡಬೇಕು ಅಂದ್ರೆ ವಿಡಿಯೋ ಎಡಿಟಿಂಗ್ ಸೂಪರ್ ಆಗಿರ್ಬೇಕು. ಒಂದ್ ಮಾತು ಗ್ಯಾರಂಟಿ ಕೊಡ್ತೀನಿ, ಈ ವಿಡಿಯೋ ಫುಲ್ ಆಗಿ ನೀವು ನೋಡ್ಬಿಟ್ರೆ ನೀವು ಬೇರೆ ವಿಡಿಯೋ ನೋಡೋದೇ ಬೇಕಾಗಿಲ್ಲ. ಯಾಕಂದ್ರೆ ಟ್ರೆಂಡಿಂಗ್ ಎಡಿಟ್ ಹೆಂಗ್ ಮಾಡೋದು ನಿಮ್ಗೆ ಕ್ಲಿಯರ್ ಆಗಿ ಈ ವಿಡಿಯೋನಲ್ಲಿ ಈಸಿಯಾಗಿ ಹೇಳ್ತೀನಿ. ನಿಮ್ಗೆ ಎಡಿಟಿಂಗ್ ಸ್ಕಿಲ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಹತ್ರ ಮೊಬೈಲ್ ಇದ್ರೆ ಸಾಕು. ಈ ವಿಡಿಯೋದು ಬೋನಸ್ ಏನ್ ಗೊತ್ತಾ, ನಿಮ್ಗೆ ಕ್ಯಾಪ್ ಕಟ್ ಪ್ರೋ ಆಪ್ ಫ್ರೀ ಆಗಿ ಸಿಗುತ್ತೆ, VPN ಫ್ರೀ ಆಗಿ ಸಿಗುತ್ತೆ. ನೀವೇನೇನ್ ಟ್ರೆಂಡಿಂಗ್ ರೀಲ್ಸ್ ನೋಡ್ತಾ ಇದ್ರೋ ಅದು ಬರೀ ನೀವು ಫೋಟೋ ಆಗ್ಬಿಟ್ರೆ ಸಾಕು, ನಿಮ್ ಎಡಿಟಿಂಗ್ ಕಂಪ್ಲೀಟ್ ಆಗ್ಬಿಡುತ್ತೆ. ಹೌದು, ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇಲ್ಲಿ ನಿಮ್ದು ರೀಲ್ಸ್ ಸರಿಯಾಗಿ ಟ್ರೆಂಡಿಂಗ್ ಇದ್ರೆ ನಿಮ್ದು ಆಟೋಮ್ಯಾಟಿಕ್ ಆಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಲೈಕ್ಸ್ ಬರ್ತದೆ, ವ್ಯೂಸ್ ಬರ್ತದೆ. ಆಮೇಲೆ ನೀವು ಆರಾಮಾಗಿ ನಂಬರ್ 1 ಆಗ್ಬೋದು ಆಲ್ ದ 3 ಪ್ಲಾಟ್ಫಾರ್ಮ್ಸ್ ನಲ್ಲಿ. ರೆಗ್ಯುಲರ್ಲಿ ನನ್ನ ವಿಡಿಯೋನ ನೋಡಿ ಟೆಂಪ್ಲೇಟ್ ನ ಕಾಪಿ ಮಾಡಿ ಅದಕ್ಕೆ ನಿಮ್ದು ವಿಡಿಯೋಸ್ ಆಮೇಲೆ ಫೋಟೋಸ್ ಆಡ್ ಮಾಡಿ ನೀವು ವೈರಲ್ ಆಗಿ. ಅಷ್ಟೇ ಸಿಂಪಲ್ ಟ್ರಿಕ್. ಬನ್ನಿ ನಡಿಯನ್ನ ಫಸ್ಟ್ ಟ್ರಿಕ್ ತೋರಿಸ್ತೀನಿ. ರೀಲ್ ಮಾಡೋದು ಎಷ್ಟು ಸಿಂಪಲ್ ಅಂದ್ರೆ, ಈಗ ಈ ಪ್ರಾಸೆಸ್ ನೀವು ಈ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡ್ರೆ ಬಹಳ ಈಸಿ ಆಗ್ಬಿಡುತ್ತೆ ನಿಮ್ಗೆ. ಸ್ಟೆಪ್ VPN ಆನ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕ್ಯಾಪ್ ಕಟ್ ವರ್ಕ್ ಆಗೋದಿಲ್ಲ, ಟೆಂಪ್ಲೇಟ್ಸ್ ನೀವು ಯೂಸ್ ಮಾಡಕ್ ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟೆಡ್ ಆಗಿದ್ಮೇಲೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಟೆಂಪ್ಲೇಟ್. ಅದಕ್ಕೆ ನೀವು ಒತ್ತಿದ ತಕ್ಷಣ ನಿಮ್ಗೆ ಈ ಪೇಜ್ ನಲ್ಲಿ ನಿಮ್ಗೆ ರೀಡೈರೆಕ್ಟ್ ಮಾಡುತ್ತೆ. ಯೂಸ್ ಟೆಂಪ್ಲೇಟ್ ಅಂತ ಕೆಳಗಡೆ ಒತ್ತಿದ ತಕ್ಷಣ ನಿಮ್ಗೆ ಇನ್ನೊಂದು ಟೆಂಪ್ಲೇಟ್ ಬರುತ್ತೆ, ಯೂಸ್ ಟೆಂಪ್ಲೇಟ್ ಅಂತ ಒತ್ತಿದ್ರೆ ನಿಮ್ಗೆ ಆರಾಮಾಗಿ ಬೇರೆ ನೀವು ಫೋಟೋ ಸೆಲೆಕ್ಟ್ ಮಾಡಬೇಕಾಗತ್ತೆ, ವಿಡಿಯೋ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಷ್ಟು ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಎಷ್ಟು ತೋರಿಸ್ತಾ ಇದೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ಲಿ ನಿಮ್ ಟೆಂಪ್ಲೇಟ್ ರೆಡಿ ಆಗುತ್ತೆ. ಅಷ್ಟು ಸಿಂಪಲ್ ಇದು. ಬರೀ ಫೋಟೋ ಕೇಳಿದ್ರೆ ಫೋಟೋ, ಇಲ್ಲ ವಿಡಿಯೋ ಕೇಳಿದ್ರೆ ವಿಡಿಯೋ ಆಡ್ ಮಾಡ್ಬಿಟ್ರೆ ನಿಮ್ ಕೆಲಸ ಮುಗೀತು. ಅಷ್ಟು ಸಿಂಪಲ್ ಇದು.